ಏನ್ ಕೆಲ್ಸ ನಿಮ್ಗೆ? ಇಬ್ರು ಸೇರಿ ಏನ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರು. ಅದಕ್ಕೆ ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿರ್ಬೋದೇನೋ ಅಂತ ನಿಮ್ಮನ್ ಕೇಳ್ದೆ. ಇಲ್ಲ ಮಯೂರಿ, ನಾನ್ ಯಾರಿಗೂ ಹೇಳಿಲ್ಲ. ನೋಡು, ಅವ್ರೇನೋ ಕೇಳಿದ್ರು ಅಂತ ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಧೈರ್ಯವಾಗಿರು. ಇಲ್ಲಿಗ್ ಬರೋವರೆಗೂ ಧೈರ್ಯವಾಗಿ ಇದ್ದೆ ಅಕ್ಕ. ಅದೇನಾಯ್ತೋ ಗೊತ್ತಿಲ್ಲ, ಈ ಮನೆಗೆ ಕಾಲಿಡ್ತಿದ್ದ ಹಾಗೆ ತುಂಬಾ ಭಯದಲ್ಲೇ ಬದುಕ್ತಾ ಇದ್ದೀನಿ. ನನ್ ಮೇಲೆ ನನ್ಗೆ ನಂಬಿಕೆನೆ ಹೊರಟೋಗಿದೆ. ಹಾಗೆಲ್ಲ ನಂಬಿಕೆ ಕಳ್ಕೊಳ್ಬೇಡ ಮಯೂರಿ. ನಿನ್ ಶಕ್ತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಬೇಡದೇ ಇರೋದನ್ನ ಯೋಚನೆ ಮಾಡ್ಕೊಂಡು ನಿನ್ನ ನೀನೇ ಮರಿತಿದ್ಯಾ. ಮೊದ್ಲು ನಾನು ನಿಮ್ ಮನೆ ಕೆಲ್ಸದೋಳು, ನನ್ಗಿಲ್ಲಿರೋದಕ್ಕಾಗಲ್ಲ, ನನ್ಗಿಲ್ಲಿರೋದಕ್ಕೆ ಹಿಂಸೆ ಆಗುತ್ತೆ ಅನ್ನೋ ಎಲ್ಲ ಯೋಚನೆನೂ ಮರ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಆಗ್ತಿರೋದೇನೆ ಅಲ್ವಾ ಅಕ್ಕ ನಾನ್ ಹೇಳ್ತಾ ಇರೋದು. ಎಷ್ಟೋ ಸಲ ಅನ್ಕೋತೀನಿ, ನಾನ್ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀನಿ, ಏನೇ ಇದ್ರು ಧೈರ್ಯವಾಗಿ ಹೇಳ್ಕೊಂಡ್ಬಿಡೋಣ ಅಂತ ಅನ್ಸತ್ತೆ. ಆದ್ರೆ ಅವ್ರ ಮುಂದೆ ಹೋಗಿ ನಿಂತಾಗ ಬೈಕ್ ಕಟ್ ಹಾಕ್ದಾಗ ಆಗತ್ತೆ. ಈಗ್ಲೂ ಅಷ್ಟೇ, ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ರೆ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈ ಭಯನೇ ಬಿಡು ಅಂತ ಹೇಳ್ತಿರೋದು ಮಯೂರಿ. ಭಯ ಇದ್ರೆ ಹಗ್ಗ ಕೂಡ ಹಾವು ತರ ಕಾಣಿಸುತ್ತೆ. ಅದೇ ಧೈರ್ಯವಾಗಿದ್ರೆ ಹಾವು ಕೂಡ ನಮ್ಮ ನೋಡಿ ಹೆದರ್ಕೊಂಡು ಹೋಗುತ್ತೆ. ನಿನಗೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ. ನನ್ನಿಂದ ಆಗೋದಾದ್ರೆ ಖಂಡಿತ ನನ್ನ ಸಮಸ್ಯೆನ ಪರಿಹಾರ ಮಾಡ್ತೀನಿ. ಸರಿ ಅಕ್ಕ. ಏನೋ ದೇವ್ರದೆ, ನಿನ್ನೆ ನೋಡೋಕೆ ಅಂತ ತಗೊಂಡೋಳು ಸದ್ಯ ನೋಡ್ಲಿಲ್ಲ. ಅಕಸ್ಮಾತ್ ಅವಳು ಕಾರ್ ತೆಗೆದೇನಾದ್ರೂ ನೋಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮನೆ ರಣರಂಗ ಆಗ್ಬಿಟ್ಟಿರೋದು. ಸದ್ಯ ಪತ್ರಿಕೆ ಮೇಲೆ ಏನು ಪ್ರಿಂಟ್ ಮಾಡದೇ ಇದ್ದಿದ್ರಿಂದ ಬಚಾವಾಗ್ಬಿಟ್ಟೆ. ಇದನ್ನ ಸೇಫ್ ಆಗಿ ಎತ್ತಿಡ್ಬೇಕು. ಎಲ್ಲ ಮುಗಿಯೋವರೆಗೂ ರಾಜೇಶ್ವರಿ ಕಣ್ಣಿಗೆ ಬೀಳ್ಬಾರ್ದು. ಏನ್ರೋ ಡಾರ್ಲಿಂಗ್ಸ್, ಏನ್ರ ನಿಮ್ ಪ್ರಾಬ್ಲಮು? ಕಮ್ಮಿ ಆಯ್ತು ಅಂತ ಇನ್ನೂ ತಗೊಂಡ್ರೆ ಹಿಂಗೆ, ಜಾಸ್ತಿ ಆಯ್ತು ಅಂತ ಬಿಡ್ರೆ ಹಂಗೆ. ಬೆಳಗ್ಗೆನೆ ತಲೆನೋವು ಕೊಡ್ತಿದ್ದೀರಲ್ಲಪ್ಪ. ಓ ಚೋ ಬಂಗಾರಿ,
ಸಿಂಗಾರೇ. ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಬರ್ತಾ ಬರ್ತಾ ನಿಮ್ ಮಾತಿನ ದಾಟಿನ ಚೇಂಜ್ ಆಗ್ತಿದೆಯಲ್ಲ, ಹೋಗ್ಲಿ ಬಿಡಿ. ಎಲ್ಲೋಗಿದ್ರಿ? ಬೇರೆ ದೇಶಕ್ಕೆ ಹೋಗಿದ್ದೆ.